ಏನದು ಎಂಥದ್ದು ಹೆಗಲ ಮೇಲೆ ಅದೆಂಥದ್ದು ಸ್ಟೈಲಾಗಿ ಶಾಲೆ ಬೇರೆ ಹಾಕ್ತಾರೆ. ಕನ್ನಡ ಶಾಲೆ ಹಿಡ್ಕೊಂಬಿಟ್ಟು ಅವ್ರಿಗೆ ಕೊಡಕ್ಕೆ ಹೋಗೋರೆ. ಇವರ ಹೆಗಲ ಮೇಲೆ ಕನ್ನಡ ಶಾಲೆ ಇಲ್ಲ, ಕೊಹ್ಲಿ ಕೊಡಕ್ಕೆ ಹೋಗೋರೆ ಕನ್ನಡ ಶಾಲೆನ. ಇವರು ಸ್ಟೈಲ್ ಆಗದು ಎಂಥದ್ದು ಇಂಪೋರ್ಟೆಡ್ ಶಾಲು ಅದು ಹಾಕೊಂಡು ನಿಂತವ್ರೆ. ಕೊಹ್ಲಿ ಅವರು ತಗೊಂಡಿದ್ದು ನೋಡದೆ ಕೊನೆಗೆ ಯಾವ ರೀತಿ ಕನ್ನಡ ಫ್ಲಾಗ್ನ ಮತ್ತೆ ಕೈಲಿ ಹಿಡ್ಕೊಂಡು ಇವರೇ ಹೋಗ್ಬೇಕಾಗಿ ಬಂತು, ಅದು ನೋಡಿದೆ ಟಿವಿಲಿ. ಇಷ್ಟೊಂದು ಶೋ ಬೇಕಿತ್ತ? ಎಂಥದವ್ರ ಕಂಪ್ನಿ ಇರೋದು? ಡಿಸೈನ್ ಬಾಕ್ಸು. ಇದಕ್ಕೂ ಡಿಸೈನ್ ಬಾಕ್ಸು. ಹೆಂಗೆ ನಡ್ಕೋಬೇಕು ಏನು ಪಬ್ಲಿಕ್ ಮುಂದೆ ಇಂಥ ಸಂದರ್ಭದಲ್ಲಿ ಡಿಸೈನ್ ಬಾಕ್ಸ್ ಮುಖಾಂತರ ಇವೆಲ್ಲ ಡ್ರಾಮಾ ಮಾಡಕ್ಕೆ ಹೋಗಿ ಪಾಪ ಅಮಾಯಕರನ್ನ ಇವತ್ತು ಬಲಿ ತೆಗೆದುಕೊಂಡಿದ್ದಾರೆ ಈ ಸರ್ಕಾರ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಯಾರೂ ಊಹೆ ಮಾಡೋಕ್ಕಾಗಲ್ಲ ಅಂತಾರೆ. ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅಂತ ಗೊತ್ತಿದೆ. ಪೊಲೀಸ್ ಕಮಿಷನರು ಮೊದಲು ಹೇಳಿದ್ದಾರೆ, ಇಲ್ಲ ನೀವು 2-3 ಕಡೆ ಕಾರ್ಯಕ್ರಮ ಮಾಡಿದ್ರೆ ನಾವು ಸೆಕ್ಯೂರಿಟಿ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗೂ. ಅದಕ್ಕೆ ಹೇಳಿದ್ದು ಮುಖ್ಯಮಂತ್ರಿನ ನಿಷ್ಕ್ರಿಯ ಮುಖ್ಯಮಂತ್ರಿ, ಇವ್ರ ಮುಂದೆ ಏನು ನಡೆಯಲ್ಲ ಅಂತ ಹೇಳಿ. ಇವತ್ತು 11 ಜನರ ಸಾವಿಗೆ ಕಾರಣವಾಗಿರ್ತಕ್ಕಂಥ ಈ ಘಟನೆ ಸತ್ಯಾಂಶ ಹೊರಗಿಟ್ಟು ಮೊದಲು ಇಂಥ ಅವಿವೇಕಿಗಳನ್ನ ಹೊರಗಾಕಬೇಕು ಮಂತ್ರಿಮಂಡಲದಿಂದ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ರಾಜ್ಯ ಉಳಿಬೇಕು ಅಂದರೆ. ಥ್ಯಾಂಕ್ ಯು ಬ್ರದರ್. No, that is different issue, madam. Mahakumbh. This is different subject. Mahakumbh, actually, I not request. I have to advise him not to compare Mahakumbh incident with this incident. This is government failure here. That issue is different. That has not happened in Uttar Pradesh. Railway station, it has actually that the incident took place. Here, because of the state government failure, even though they know it, more than 2 lakhs people will gather. They only telling more than 1 lakh crowd in front of KCA stadium. Police officers advancedly advised when they wanted to conduct a felicitation function in front of Vidhan Saudha and that KCA stadium, Chinnaswamy stadium. Police commissioner told it is impossible to give security both the places at a time. Even after his advice, they have neglected and they have done this continue this program, and all these things because of government misuse, failure of the government, this thing has happened. I really painful the family members. I pray God to strengthen them coming out of this. What the family members, their demise, for that actually God has to give the strength to their family to come out of this. ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಹೇಳಿರುವಂತದ್ದು, ಇದರಲ್ಲಿ ಯಾರು ಕೂಡ ರಾಜಕೀಯವನ್ನ ಮಾಡಬಾರ್ದು. ನಾನು ರಾಜಕೀಯ ಮಾಡ್ತಾ ಇಲ್ಲ. ವಿರೋಧ ಪಕ್ಷ ಮಾತಾಡಿದ್ದೆಲ್ಲ ರಾಜಕೀಯ ಅಂತ ಯಾಕೆ ಹೇಳ್ತೀರಿ? ವಿರೋಧ ಪಕ್ಷದ ಬಗ್ಗೆ ಇಲ್ಲಿ ಕಣ್ಣಾರೆ ನಡೆದಿರೋ ಘಟನೆ ಇದು. ನಿಮ್ಮ ಉಪಮುಖ್ಯಮಂತ್ರಿ ಕತೆ ಇದು.
ನಿಮ್ಮ ಉಪಮುಖ್ಯಮಂತ್ರಿ ಚೈಲ್ಡಿಶ್ ಬಿಹೇವಿಯರ್ಸ್ ಇಲ್ಲದೆ ಹೋಗಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತಲ್ಲಿ ಅಮಾಯಕರು ಇವತ್ತು ಸಾವಾಗ್ತಕ್ಕಂಥ ಪ್ರಶ್ನೆ ಬರ್ತಿರಲಿಲ್ಲ. ಇಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ, ಎಷ್ಟು ಇಂಥ ಒಂದು ಘಟನೆಗಳಿಗೆ ಈ ಸರ್ಕಾರ ಕಾರಣ ಆಗುತ್ತೆ ನೋಡ್ತಾ ಇದ್ದೀನಿ. ಮಂಗಳೂರು ಘಟನೆ ಅದಷ್ಟೇ ಅಲ್ಲ, ಇತ್ತೀಚೆಗೆ ಅದೆಂಥದ್ದು ಗಡಿಪಾರು ಈ ಸರ್ಕಾರದಲ್ಲಿ. ಗಡಿಪಾರು ಮಾಡಿ ಏನು ಮಾಡ್ತೀರಿ? ನಿಮ್ಮ ಕೈನಲ್ಲಿ ಹದ್ದು ಬಸ್ನಲ್ಲಿ ಇಡೋಕ್ಕಾಗದೇ 2 ವರ್ಷ ಆಯಿತು. ಬರೀ ಗಡಿಪಾರು ಮಾಡೋದ್ರಿಂದ ರಾಜ್ಯದಲ್ಲಿ ಶಾಂತಿ ನೆಲೆಸೋದಕ್ಕೆ ಅವಕಾಶ ಮಾಡ್ತೀರಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.